ತುಂಬ ದೊಡ್ಡವರು ಇವರನ್ನು ಅಷ್ಟು ಬೇಗ ನಾವು ಬಗ್ಗಿಸೋ ಅಷ್ಟಕ್ಕಾಗಲ್ಲ. ಸಾಮಾನ್ಯ ಜನ ನಾವೆಲ್ಲ ಅಲ್ವಾ, ಇವರೆಲ್ಲ ರಾಜರು, ಮಹಾರಾಜರು, ಆಕಾಶದಿಂದ ಉದುರಿರೋದ್ರಿಂದ ಸ್ವಲ್ಪ ಇವ್ರ ಹತ್ರ ಹೋಗ್ಬೇಕು ಅಂತಂದರೆ ಸ್ವಲ್ಪ ಟೈಮ್ ತಗೊಳುತ್ತೆ. ವಿಷಯ ತಿಳಿಸಿ ಅವ್ರನ್ನ ಒಪ್ಕೊಂಡ್ರೆ ಸೈನ್ ಮಾಡಿಸ್ಕೊಂಡು ರಾಷ್ಟ್ರಪತಿಗಳಿಗೆ ಸುಮಾರು 1000-2000 ಬುಕ್ಗಳಾಗ್ಬೋದು. ತಾವು ಗಮನಿಸ್ತಾ ಇದ್ದೀರ, 2 ಬೋರ್ಡ್ ಹಾಕಿದ್ವಿ. ಆ ಬೋರ್ಡಲ್ಲಿ ಏನು ಎಲ್ಲರೂ ಇವತ್ತು ಬಂದವರು ಸೈನ್ ಮಾಡಿದ್ದಾರೆ, ಉತ್ಸಾಹವಾಗಿ ಆಕ್ರೋಶ ಭರಿತರಾಗಿ ಏನು ಸೈನ್ ಮಾಡಿದ್ದಾರೆ, ಆ ಬಟ್ಟೆಗಳಲ್ಲೇ ಆ ಒಂದು ಫೈಲ್ಗಳನ್ನು ತುಂಬಿ ನಾವು ಆ ರಾಷ್ಟ್ರಪತಿಗಳಿಗೆ ತಲುಪಿಸುವಂಥ ಕೆಲಸ ಮಾಡಬೇಕು. ಆಹಾರ ಪ್ರಿಯರೇ ಗಮನಿಸಿ, ನಿಮಗಾಗಿ ಒಂದು ಸಿಹಿ ಸುದ್ದಿ. ಹಾಗೂ ರುಚಿಗೆ ಹೆಸರಾದ ನಿಮ್ಮ ಮೆಚ್ಚಿನ ಸಮರಾಸ್ ವೆಜ್ ಈಗ ಇನ್ನೊಂದು ಹೆಜ್ಜೆ ಮುಂದೆ. ಇದೀಗ ಚಿಕ್ಕಬಳ್ಳಾಪುರದಲ್ಲಿ 3ನೇ ಬ್ರಾಂಚ್ ಶುಭಾರಂಭ. ನಿಮ್ಮ ಕುಟುಂಬ ಸಮೇತ ಬನ್ನಿ, ಸ್ವಾದಿಷ್ಟವಾದ ರುಚಿಕರ ಆಹಾರಗಳನ್ನ ಆಸ್ವಾದಿಸಿ. ಉದ್ಘಾಟನೆ ಮೇ 3, 2026. ಸ್ಥಳ ಬಿಬಿ ರಸ್ತೆ, ಚಿಕ್ಕಬಳ್ಳಾಪುರ. ಉದ್ಘಾಟನೆಯ ಹಿನ್ನೆಲೆಯಲ್ಲಿ ಭಾನುವಾರ ಬರುವ ಎಲ್ಲರಿಗೂ ಉಚಿತ ಊಟದ ವ್ಯವಸ್ಥೆ. ನೋಡಿ, ಸರ್ಕಾರಗಳು ತುಂಬ ದಪ್ಪ ಚರ್ಮವನ್ನು ಹೊಂದಿರುವಂತಹ ಸರ್ಕಾರಗಳು. ಒಂದು ಬಾರಿ ಅವರಿಗೆ ಸಣ್ಣ ಸೂಜಿಯಲ್ಲಿ ಚುಚ್ಚಿದ್ರೆ ಆಗಲ್ಲ, ಸಾವಿರಾರು ಸೂಜಿಗಳಲ್ಲಿ ಚುಚ್ಚಿದ್ರೆ ಮಾತ್ರ ಅವ್ರು ಎಚ್ಚೆತ್ಕೊಳ್ಳೋ ಅಂಥ ರೀತಿ ಕಾಣ್ತಾ ಇದೆ. ಆದರೆ ತಾವೀಗಾಗಲೇ ಗಮನ ಹರಿಸಿರೋ ಹಾಗೆ ಏನಿವತ್ತು ನಾವು ಮಾಡ್ತಾ ಇರೋ ಹೋರಾಟಗಳಿಗೆ, ಜನಗಳು ಎಬ್ಬಿಸಿರುವಂಥ ಕೂಗಿಗೆ ಶಾಸಕರು ಸಹ 3ನೇ ಹಂತದ ಶುದ್ಧೀಕರಣ ಆಗಬೇಕು ಅಂತ ಹೇಳಿದ್ದಾರೆ. ಏನು ಆ ಉಸ್ತುವಾರಿ ಸಚಿವರು 3ನೇ ಹಂತದ ಶುದ್ಧೀಕರಣ ಬೇಡ, ಅದು ಕಾಸ್ಟ್ಲಿ ಅಫೇರ್ ಅಂತ ಇದ್ದವರು ಇವತ್ತು ಇಲ್ಲ ಯಾವುದೋ ಒಂದು ಬೇರೆ ಮೆಷಿನರೀಸ್ ಆಗ್ತಾ ಇದೀವಿ BWSSBಯಲ್ಲಿ, ಅದೆಲ್ಲ ಆಯಿತು ಅಂತಂದರೆ ನಮಗೆ ಒಳ್ಳೆ ನೀರು ಬರುತ್ತೆ, ಈ ಭಾಗದ ಹೋರಾಟಕ್ಕೇನಿದೆ ಆ ರೀತಿಯಾದ ನೀರು ಬರುತ್ತೆ ಅನ್ನೋದಂಥ ಮಾತನ್ನು ಹೇಳಿದ್ದಾರೆ. ಯಾಕಂದರೆ ತುಂಬ ದೊಡ್ಡವರು ಇವರನ್ನು ಅಷ್ಟು ಬೇಗ ನಾವು ಬಗ್ಗಿಸೋ ಅಷ್ಟಕ್ಕಾಗಲ್ಲ. ಸಾಮಾನ್ಯ ಜನ ನಾವೆಲ್ಲ ಅಲ್ವಾ, ಇವರೆಲ್ಲ ರಾಜರು, ಮಹಾರಾಜರು, ಆಕಾಶದಿಂದ ಉದುರಿರೋದ್ರಿಂದ ಸ್ವಲ್ಪ ಇವ್ರ ಹತ್ರ ಹೋಗಬೇಕು ಅಂತಂದರೆ ಸ್ವಲ್ಪ ಟೈಮ್ ತಗೊಳುತ್ತೆ. ಈಗಾಗಲೇ ಅವ್ರಿಗೆ ತಟ್ಟೋದಕ್ಕೆ ಪ್ರಾರಂಭ ಆಗಿದೆ. ಇನ್ನೊಂದಷ್ಟು ಹೋರಾಟಗಳಾಗಿ ನಮ್ಮಂಥವ್ರು ರಕ್ತ ಹರಿದು ನಮ್ಮಂಥವ್ರು ಯಾರಾದರೂ 4 ಜನ ಪ್ರಾಣ ಬಿಟ್ಟರೆ ಮೋಸ್ಟ್ಲಿ ಆವತ್ತು ಸರ್ಕಾರಗಳು ಎಚ್ಚೆತ್ಕೊಳ್ಳುತ್ತೆ. ಆವತ್ತು ಶುದ್ಧ ನೀರನ್ನು ಕೊಡುವಂಥ ಕೆಲಸ ಮಾಡಿ ಮುಂದಿನ ಎಲೆಕ್ಷನ್ಗೆ ಏನು ವೋಟ್ ಬ್ಯಾಂಕ್ ಮಾಡ್ಕೊಬೇಕು ಅವ್ರು ಮಾಡ್ಕೊಳೋಂಥ ಕೆಲಸ ಆಗುತ್ತೆ. ಅದು ಅವ್ರ ಕೆಲಸ ಅವ್ರು ಮಾಡಲಿ, ರಾಜಕಾರಣ ಮಾಡಲಿ, ವೋಟ್ ಬ್ಯಾಂಕ್ ಮಾಡ್ಕೊಳ್ಳಿ. ನಾವು ಕೇಳ್ತಿರೋದು ನಮಗೆ ಶುದ್ಧ ನೀರು ಕೊಡಿ ಅಂತ. ಆ ಒಂದು ಹೋರಾಟ ಏನು ನಡೀತಾ ಇತ್ತು ಅದರ ಒಂದು ಪ್ರತಿಫಲವಾಗಿ ಈಗ 1 ಲಕ್ಷ ಸಹಿ ಅಭಿಯಾನ ಅನ್ನುವಂತಹ ಒಂದು ಹೊಸ ಕಾರ್ಯಕ್ರಮವನ್ನು ಅನ್ಬಿಸ್ಕೊಂಡಿದ್ದೀವಿ. ಒಂದು ಹೊಸ ಪ್ರತಿಭಟನೆ ಇದು. ಪ್ರತಿ ಮನೆಯಲ್ಲಿರುವಂತಹ ಒಂದು ಮಗು, ಒಂದು ಸ್ಕೂಲ್ಗೆ ಹೋಗುವಂತಹ ಮಗು ವಿಷಯ ತಿಳ್ಕೊಂಡು ಸೈನ್ ಮಾಡೋದಿರ್ಬೋದು, ಅಥವಾ ಒಂದು ತಾಯಿ, ಒಂದು ಅಜ್ಜಿ ಆ ಹೆಬ್ಬೆಟ್ಟು ಹಾಕಿದ್ರು ಸಹ ವಿಷಯ ತಿಳ್ಕೊಂಡು ನಂದೊಂದು ಹೆಬ್ಬೆಟ್ಟು ಹಾಕಿ ನನಗೆ ನೀರು ಬೇಕು ಕಂಡ್ರೋ ಭ್ರಷ್ಟ ಸರ್ಕಾರಗಳ ಅಂತ ಹೇಳೋದಿದೆಯಲ್ಲ, ಅಂತಹ ಒಂದು ಕೆಲಸಕ್ಕೆ ನಾವು ಕೈ ಇಟ್ಟಿದ್ದೀವಿ. ಪ್ರತಿ ಮನೆಗೆ ನಾವು ಸೇರ್ತೀವಿ, ಪ್ರತಿ ಮನೆಯಲ್ಲೂ ಕೇಳಿಕೊಂಡು ವಿಷಯ ತಿಳಿಸಿ ಅವ್ರನ್ನ ಒಪ್ಕೊಂಡ್ರೆ ಸೈನ್ ಮಾಡಿಸ್ಕೊಂಡು ರಾಷ್ಟ್ರಪತಿಗಳಿಗೆ ಸುಮಾರು 1000-2000 ಬುಕ್ಗಳಾಗ್ಬೋದು. ತಾವು ಗಮನಿಸ್ತಾ ಇದ್ದೀರ, 2 ಬೋರ್ಡ್ ಹಾಕಿದ್ವಿ. ಆ ಬೋರ್ಡಲ್ಲಿ ಏನು ಎಲ್ಲರೂ ಇವತ್ತು ಬಂದವರು ಸೈನ್ ಮಾಡಿದ್ದಾರೆ, ಉತ್ಸಾಹವಾಗಿ ಆಕ್ರೋಶ ಭರಿತರಾಗಿ ಏನು ಸೈನ್ ಮಾಡಿದ್ದಾರೆ, ಆ ಬಟ್ಟೆಗಳಲ್ಲೇ ಆ ಒಂದು ಫೈಲ್ಗಳನ್ನು ತುಂಬಿ ನಾವು ಆ ರಾಷ್ಟ್ರಪತಿಗಳಿಗೆ ತಲುಪಿಸುವಂಥ ಕೆಲಸ ಮಾಡಬೇಕು ಅಂತಿದ್ದೀವಿ. ನೋಡಿ, ನಾವು ಇತಿಹಾಸಗಳಿಂದ ನೋಡ್ಕೊಂಬಂದರೆ, ಈಗ ನಮ್ಮ ಬ್ರಿಟಿಷರ ಮೇಲೆ ಆಗಿದ್ದಂತಹ ಒಂದು ಹೋರಾಟಗಳಿಂದನೂ ನೋಡ್ಕೊಂಬಂದರೆ, ಹೋರಾಟಗಳಿಗೆ ಯಾವತ್ತೂ ಜಯ ಸಿಗುತ್ತೆ. ಆ ಹೋರಾಟದ ಹಿಂದೆ ಇರೋ ಉದ್ದೇಶ ನಿಮ್ಗೆ ಇಂಪಾರ್ಟೆಂಟ್ ಆಗುತ್ತೆ. ಅದರಿಂದ ನಿಸ್ವಾರ್ಥವಾದ ಉದ್ದೇಶಗಳಿದ್ದರೆ ಯಾವಾಗಲೂ ಹೋರಾಟ ಸಕ್ಸಸ್ ಆಗೇ ಆಗಿದೆ. ಅಂತಹ ಒಂದು ಸಕ್ಸಸ್ ನಮಗೂ ಸಹ ಸಿಗುತ್ತೆ. ಜೊತೆಗೆ ಏನು ಅಧಿಕಾರಶಾಹಿಗಳಿದ್ದಾರೆ, ಏನು ದೊಡ್ಡ ಸ್ಥಾನಗಳಲ್ಲಿ ಕುಳಿತಿರೋರಿದ್ದಾರೆ, ಅವರಿಗೆ ಸಾಮಾನ್ಯ ಜನರ ನೋವು ಯಾವತ್ತೂ ಅಷ್ಟು ಸುಲಭವಾಗಿ ಅರ್ಥ ಆಗಲ್ಲ. ನಾನು ಆಗಲೇ ಹೇಳಿದಾಗೆ ಒಂದಷ್ಟು ರಕ್ತ ಹರಿದಾಗ ಮಾತ್ರ, ಒಂದಷ್ಟು ಏನು ಹೆಣಗಳು ಬಿದ್ದಾಗ ಮಾತ್ರ, ನಮ್ಮಂಥ ಏನು ನನ್ನ ಜನಗಳ ಮುಗ್ಧ ಹೆಣಗಳು, ನಮ್ಮಂಥವ್ರ ಹೆಣಗಳು ಬಿದ್ದರೆ ಆವತ್ತು ಸರ್ಕಾರಗಳು ಎಚ್ಚೆತ್ಕೊಳ್ಳುವಂತಹ ಕೆಲಸ ಮಾಡಿರೋದನ್ನು ನಾವು ಇತಿಹಾಸದಿಂದನೂ ನೋಡ್ಕೊಂಡು ಬಂದಿದ್ದೀವಿ. ಅದು ರಾಜರ ಕಾಲದಲ್ಲಿರ್ಬೋದು, ಅಥವಾ ಪ್ರಜಾಪ್ರಭುತ್ವ ವ್ಯವಸ್ಥೆ ಬರೋಕ್ಕೆ ಮೊದಲು ಇರ್ಬೋದು, ಬಂದಾದಮೇಲೂ ಇರ್ಬೋದು. ಆ ರೀತಿಯ ಒಂದು ಹೋರಾಟ ನಾವು ಮಾಡ್ತಿದ್ದೀವಿ.
ಆದಷ್ಟು ಬೇಗ ನಮ್ಮ ಹೋರಾಟಕ್ಕೆ ಜಯ ಸಿಕ್ಕು ಈ ಒಂದು ಸರ್ಕಾರಗಳು ಶುದ್ಧ ನೀರನ್ನು ನಮಗೆ ಕೊಡ್ಲಿ ಅನ್ನೋದಷ್ಟೇ ನಮ್ಮ ಹೋರಾಟ ಸರ್. ಎಸ್ಆಕ್ವಾಟೆಕ್ ಆರ್ಒ ವಾಟರ್ ಪ್ಯೂರಿಫೈರ್ಸ್ ಅಂತ ಹೇಳ್ಬಿಟ್ಟು ಹೋಲ್ಸೇಲ್ ದರದಲ್ಲಿ ಚಿಕ್ಕಬಳ್ಳಾಪುರದಲ್ಲಿ ಪ್ರಪ್ರಥಮ ಬಾರಿಗೆ 5,500ಕ್ಕೆ ವಾಟರ್ ಪ್ಯೂರಿಫೈರ್ ಲಭ್ಯ ಇದೆ. 5,500 ಇಲ್ಲಿ ನಮ್ಮ ಅಂಗಡಿಯಲ್ಲಿ RO UV UFTDS ಖಾಲಿ 5,500 ಬರುತ್ತೆ. ನಮ್ಮ ಅಂಗಡಿಯಲ್ಲಿ ಬನ್ನಿ. ನಮ್ಮ ಲೊಕೇಶನ್ ಬಂದು ಎಸ್ ಆಕ್ವಾಟೆಕ್ ಕೆನರಾ ಬ್ಯಾಂಕ್ ಆಪೋಸಿಟ್ ಅಲ್ಲಿ ಆಂಬೂರ್ ದಮ್ ಬಿರಿಯಾನಿ ಪಕ್ಕದ ರೋಡ್ ಅಲ್ಲಿ 2ನೇ ಅಂಗಡಿ ಬರುತ್ತೆ.